ಏನೋ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಪಾಲಿಕೆ ಎಚ್ಚೆತ್ತುಕೊಂಡಿಲ್ಲ. ನಿನ್ನೆ ಬಿದ್ದಂತ ಗೇಟ್ ಪಕ್ಕದಲ್ಲೇ ಮತ್ತೊಂದು ಡೆಡ್ಲಿ ಗೇಟ್ ಇದೆ. ಇದು ಯಾವಾಗ ಬೇಕಾದರೂ ನೆಲಕ್ಕೆ ಬೀಳಬಹುದು. ಒಬ್ಬ ಬಾಲಕ ಈಗಾಗಲೇ ನಿರಂಜನ್ ಬಾಲಕ ಬಲಿಯಾಗಿದ್ದಾರೆ. ಆದ್ರೂ ಕೂಡ ಇಲ್ಲಿ ಎಚ್ಚೆತ್ತಿಲ್ಲ. ಇನ್ನೊಂದು ಗೇಟ್ ರೆಡಿ ಇದೆ ಬೀಳೋಕೆ. ಅದು ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಯಾವಾಗ ಬೇಕಾದ್ರೂ ನೆಲಕ್ಕೆ ಬೀಳಬಹುದು. ಆದ್ರೆ ಅಲ್ಲಿ ಇನ್ನೂ ಕೂಡ ಬೇರೆ ಗೇಟ್ಗಳನ್ನ ಸರಿ ಮಾಡಿಲ್ಲ. ತುಕ್ಕು ಹಿಡಿದಿರುವಂತದ್ದು ಗೇಟಿಗೆ ಮಾತ್ರ ಅಲ್ಲ, ಇವರ ಇಚ್ಛಾಶಕ್ತಿಗೂ ಕೂಡ ತುಕ್ಕು ಹಿಡಿದಿದೆ. ನೆನ್ನೆ ಬಿದ್ದಂತ ಗೇಟ್ ಪಕ್ಕದ ಅರ್ಧ ಭಾಗದ ಗೇಟ್ ಇದು. ಅದನ್ನು ಇನ್ನೂ ಕೂಡ ಸರಿ ಮಾಡಿಲ್ಲ. ಮೇ ಬಿ ಯಾರಾದರೂ ಆ ಪಾಲಿಕೆಯವರು ಬಂದಾಗ ಅವ್ರ ತಲೆ ಮೇಲೆ ಏನಾದರೂ ಬಿದ್ದು ಅವ್ರು ಎತ್ತೆತ್ಕೊಳ್ಬೇಕು ಅಷ್ಟೇನೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಮಕ್ಕಳಲ್ಲಿ ಆಟ ಆಡ್ತಾರೆ. ಎಲ್ಲಿ ನೀವು ನೋಡ್ತೀರಾ ಹಾಗೆ ಬೆಂಗಳೂರಿನಲ್ಲಿ ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಅದೇ ರೀತಿ ತುಕ್ಕು ಹಿಡಿದಿರುವಂಥ ಮತ್ತಷ್ಟು ಗೇಟ್ಗಳಿವೆ. ನಿನ್ನೆ ಬಿದ್ದಂಥ ಗೇಟ್ನಲ್ಲಿ ನೋಡಿ ಈ ಮಗು ಸಾವನ್ನಪ್ಪಿದೆ. 5 ವರ್ಷದ ನಿರಂಜನ್ ಅನ್ನುವ ಹುಡುಗ ಅಲ್ಲಿ ಸಾವನ್ನಪ್ಪಿರೋದು. ಸೊ ಇನ್ನೊಂದು ಕಡೆ ಈಗ ಮತ್ತೊಂದು ಗೇಟ್ ತೆರವು ಮಾಡಿದಂಥ ಪಾಲಿಕೆ ಸಿಬ್ಬಂದಿ. ಸೊ ಬೀಳುವ ಹಂತದಲ್ಲಿ ಮತ್ತೊಂದು ಗೇಟ್ ಇದೆ. ಅದು ಯಾವ ಬೀಳುತ್ತೋ ಗೊತ್ತಿಲ್ಲ. ಅರ್ಧ ಭಾಗ ಗೇಟ್ ಹಾಗೆ ಇದೆ. ಈ ಬಗ್ಗೆ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಅಲ್ಲಿ ನಿದ್ದೆ ಜಾರಿದ್ದಾರೆ. ಈಗ ನೆನೆ ಅಷ್ಟೇ ಗೇಟ್ ಬಿದ್ದು ನಿರಂಜನ್ ಅನ್ನುವ ಬಾಲಕ ಸಾವನ್ನಪ್ಪಿದ ಮಲ್ಲೇಶ್ವರಂ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಘಟನೆ. ನಮ್ಮ ಪ್ರತಿನಿಧಿ ವಿನಯ್ ಅಲ್ಲಿಂದ ಒಂದು ಕಿರಣ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೆ ಗುತ್ತಿಗೆದಾರನ ಕಳಪೆ ಕಾಮಗಾರಿಯಿಂದ ನಿನ್ನೆ 10 ವರ್ಷದ ಬಾಲಕ ಈಗಾಗಲೇ ಕೂಡ ಮೃತಪಟ್ಟಿರುವಂಥದ್ದು. ಸದ್ಯ ನಾನೀಗ ಆ ಒಂದು ಮೃತಪಟ್ಟಂತ ಬಾಲಕ ಎಲ್ಲಿ ಈ ಒಂದು ಮೃತಪಟ್ಟಿದ್ದಂಥ ಸ್ಥಳದಲ್ಲೇ ಇದ್ದೀನಿ. ನಾನು ಕೂಡ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತೊಂದು ಪಕ್ಕದಲ್ಲಿ ಇನ್ನೊಂದು ಅರ್ಧ ಭಾಗದ ಗೇಟ್ ಇದೆ. ಇದು ಕೂಡ ನಾನು ತೋರಿಸ್ತಾ ಇದ್ದೀನಿ. ತುಕ್ಕು ಹಿಡಿದೋಗಿದೆ. ಈಗ ಆಲ್ರೆಡಿ ಗೇಟ್ ಹೊರಭಾಗದಲ್ಲಿ ತುಕ್ಕು ಹಿಡಿದಿದೆ. ಓಕೆ, ತುಕ್ಕು ಹಿಡಿದಿದ್ರೆ ಸರಿ ಅನ್ಬೋದು. ಮತ್ತೆ ಇವ್ರು ಏನು ಕ್ಲ್ಯಾಂಪ್ ಹಾಕಿ ಸಣ್ಣದಾದಂಥ ಒಂದು ಕ್ಲ್ಯಾಂಪ್ ಹಾಕಿ ಬಿಟ್ಟಿದ್ದಾರೆ, ಅದು ಕೂಡ ತುಕ್ಕು ಹಿಡಿದಿದೆ. ಪಕ್ಕದ ಗೇಟ್ ಏನು ಬಿದ್ದಿತ್ತು ಅದರ ಒಂದು ಪರಿಸ್ಥಿತಿ ಕೂಡ ಇದೇ ರೀತಿಯಲ್ಲಿತ್ತು. ಇದು ಕೂಡ ಈಗಾಗಲೇ ತುಕ್ಕಿಡಿತಾ ಇರುವಂಥದ್ದು. ಪೇಂಟ್ ಎಲ್ಲ ಕೂಡ ಹೋಗಿದೆ, ತುಕ್ಕಿಡಿದಿದ್ದು. ಇದನ್ನು ಮತ್ತೊಬ್ರು ಯಾರೋ ಮಕ್ಕಳು ತಳ್ಳಿದ್ರೆ ನಿಜವಾಗ್ಲೂ ಕೂಡ ಅವ್ರ ತಲೆ ಮೇಲೂ ಬೀಳೋದ್ರಲ್ಲಿ ಯಾವುದೇ ಥರವಾದಂಥ ಸಂಶಯ ಬೇಡ ಅಂತಲೇ ಹೇಳ್ಬೋದು. ಆದರೆ ನಿನ್ನೆ ಈ ಗೇಟ್ ಬಿದ್ದ ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ಗ್ರೌಂಡ್ನತ್ತ ಇವತ್ತು ಆಗಮಿಸಿಲ್ಲ. ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಬಿಕೋ ಅಂತಿದೆ ಗ್ರೌಂಡು, ಇಷ್ಟರ ಮಟ್ಟಿಗಿದೆ. ಈ ಬಗೆಗೆ ಮಾತಾಡಲಿಕ್ಕೆ ಸ್ಥಳೀಯ ನಿವಾಸಿ ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಗೇಟು ನಿನ್ನೆ ಮೊದಲ ಬಾರಿಗೆ ಬಿದ್ದಂಥದ್ದ, ಹಿಂದೆ ಕೂಡ ಈ ಗೇಟ್ ಏನಾರು ಬಿದ್ದಿತ್ತಾ ಅಂತ? ಈ ಪಾರ್ಕ್, ಈ ಪ್ಲೇ ಗ್ರೌಂಡ್ ಏನಿದೆ ಇದು ಕಂಪ್ಲೀಟ್ ಆಗಿ ಕಳಪೆನೆ. ಯಾಕೆ ಅಂತ ಹೇಳಿದ್ರೆ 4ನೇ ಬಾರಿ ಟೆಂಡರ್ ಅಲ್ಲಿ ಪೂರ್ಣಗೊಂಡಿರುವಂತಹ ಪ್ಲೇ ಗ್ರೌಂಡ್ ಇದು. ಸುಮಾರು 3.5 ವರ್ಷ ತಗೊಂಡು ಕಂಪ್ಲೀಟ್ ಮಾಡಿದ್ದಾರೆ. ಅದು ಒಂದೇ ವಿಚಾರ ಅಲ್ಲ, ಈ ಗ್ರೌಂಡ್ ಇನಾಗ್ರೇಟ್ ಮಾಡಿದ ಕೂಡಲೇ 1 ವಾರದೊಳಗಡೆ ಲೂಸ್ ಆಗಿದೆ ಗೇಟು. ಅದು ಇಲ್ಲಿರುವಂತಹ ವೆಲ್ಫೇರ್ ಅಸೋಸಿಯೇಷನ್ ಅವರು ಗಮನಕ್ಕೆ, ಅಂದ್ರೆ ಅವರು ಇಂಜಿನಿಯರ್ ಗಮನಕ್ಕೆ ತಗೊಂಡ್ ಬಂದ ತಕ್ಷಣ ಕರೆದು ಅಲ್ಲಿ ವೆಲ್ಡಿಂಗ್ ಮಾಡ್ತಾರೆ. ವೆಲ್ಡಿಂಗ್ ಮಾರ್ಕು ಸಹ ಇದೆ. ಅದಾದ್ಮೇಲೆ 6 ತಿಂಗಳ ಹಿಂದೆ ನನ್ನ ಮಗ ರೆಗ್ಯುಲರ್ ಆಗಿ ಇಲ್ಲಿ ದಿನ ಆಡ್ಲಿಕ್ಕೆ ಬರ್ತಾನೆ. ಸೈಕಲ್ ತಗೊಂಡು ಅದೇ ರೀತಿನೇ ಸೈಕಲ್ ಹಿಂಗೆ ತಳ್ತಾನೆ. ಗೇಟ್ ಓಪನ್ ಮಾಡಬೇಕು, ಅದು ಬರ್ಬೇಕು. ಆಗ ಅವ್ನು ಹೇಳ್ದ ಲೂಸ್ ಆಗಿದೆ ಅಮ್ಮ. ನಾನು ವಾರ್ಡ್ ಇಂಜಿನಿಯರ್ಗೆ, ನಾನು ವಾರ್ಡ್ ಆಫೀಸಿಗೆ ಹೋಗಿ ಹೇಳಿದ್ದೀನಿ, ಸರ್ ಈ ಥರ ಗೇಟ್ ಸಮಸ್ಯೆ ಇದೆ, ಒಂದು ಸ್ವಲ್ಪ ಚೆಕ್ ಮಾಡಿ. ಯಾಕೆಂದ್ರೆ ಇಲ್ಲಿ ಸಾಕಷ್ಟು ವಾಕಿಂಗ್ ಬರ್ತಾರೆ, ಮಕ್ಕಳು ಗೇಟ್ ತಳ್ಳಬೇಕಾದ್ರೆ ಬಿದ್ದೋಗುತ್ತೆ. ಅದಾದಮೇಲೆ ಮತ್ತೆ ಅವ್ನು ಮೊನ್ನೆನೂ ಸಹ ಹೇಳ್ದ ನನ್ನ ಮಗ, ಅಮ್ಮ ಒಂದು ಕ್ಲಾಂಪ್ ಬಿಚ್ಕೊಳ್ತಾ ಇದೆ ನೋಡು ಅಂತ ಹೇಳ್ದ. ಅಷ್ಟರಲ್ಲೇ ಈ ಇನ್ಸಿಡೆಂಟ್ ನಡೆದಿದೆ. ಇವತ್ತು ಒಂದು ಜೀವ ಹೋಗಿದೆ. ಬಹಳ ಉಡಾಫೆಯಾಗಿ ಏನು ಉತ್ತರ ಕೊಡ್ತಾರೆ, ನಮ್ಮ ಮಡಿಯಲ್ಲಿ ಮೇಂಟೆನೆನ್ಸ್ ಬರಲ್ಲ. ನಾವಿಲ್ಲಿ ಏನಾದರೂ ಫಂಕ್ಷನ್ಗಳು ಮಾಡಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿರೋ BBMP ಆಫೀಸ್ಗೆ ದುಡ್ಡು ಕೊಟ್ಟು ರಸೀಟ್ ತಗೊಳ್ತೀವಿ. ಆದ್ರೂ ಫಂಕ್ಷನ್ ಮಾಡೋದಕ್ಕೆ ಕಷ್ಟ ಮಾಡ್ತಾರೆ. ಮತ್ತೆ ನಾವು ಏನಕ್ಕೆ ದುಡ್ಡು ಕೊಡ್ಬೇಕು ಇವರಿಗೆ? ಅದಲ್ದರೆ ವಾರ್ಡ್ಗಳ ಒಂದು ಬಡ್ಜೆಟ್ ಮಾಡಬೇಕಾದ್ರೆ 12 ರಿಂದ 15 ಲಕ್ಷ ಮಿನಿಮಮ್ ವಾರ್ಡಲ್ಲಿ ಮೇಂಟೆನೆನ್ಸ್ ಅಂತ ಹಾಕ್ತಾರೆ ಪ್ಲೇ ಗ್ರೌಂಡಿಗೆ. ಹಾಗಾದ್ರೆ ಆ ದುಡ್ಡೆಲ್ಲಿ ಹೋಗ್ತಿದೆ? ನೀವು ಮೇಂಟೆನೆನ್ಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಲ್ವಾ? ನಿಮ್ಮ ಮಡಿಯಲ್ಲಿ ಬರೋದಿಲ್ವಲ್ಲ, ಬಿಟ್ಟುಬಿಡಿ. ಇನ್ಮೇಲೆ ಏನೂ ಕೇಳಬೇಡಿ. ನೀವು ಒಂದು ಕಾರ್ಪೊರೇಟ್ಗಳು ಇವಾಗ ಇಲ್ಲ, ನಾವು ಅವ್ರನ್ನ ಹೋಗಿ ಪ್ರಶ್ನೆ ಮಾಡೋದಕ್ಕೆ. ವಾರ್ಡ್ ಇಂಜಿನಿಯರ್ಗಳನ್ನ ಕೇಳಬೇಕು. ಅವ್ರಗಳ ಉತ್ತರ ಇದು. ನಮ್ಮ ವಾರ್ಡ್ ಇಂಜಿನಿಯರ್ ಅಂದ್ರೂ ಫೋನೇ ತೆಗೆಯೋದಿಲ್ಲ. 2 ನಂಬರ್ ಇಟ್ಕೊಂಡಿದ್ದಾರೆ. ಯಾವಾಗಾದ್ರೂ ಮೇಡಮ್ ಮಾಡಿಸ್ತೀನಿ ಅಷ್ಟೇ ಅವ್ರು ಉತ್ತರ ಕೊಡೋದು. ಅದನ್ನು ಬಿಟ್ಟರೆ ಏನು ಮಾಡಲ್ಲ. ಸುಮಾರು ಸಮಸ್ಯೆಗಳು ಅವ್ರ ಗಮನಕ್ಕೆ ತಂದಿದ್ದೀನಿ. ಈಗ ಈ ರೀತಿ ಒಂದು ಸಾವಾಗಿದೆ ಮಗು. ನನಗೆ ಬೇಸರ ಏನು ಅಂತ ಹೇಳಿದ್ರೆ, ದಿನ ನನ್ನ ಮಗ ಬರ್ತಿದ್ದ. ನಿನ್ನೆ ಅವನು ಏನೋ ವಿಚಾರಕ್ಕೆ ಹಿಂಗೆ ಬರ್ಬೇಕಾದ್ರೆ ಓಡೋಗಿ ವಾಪಸ್ ನನ್ನನ್ನು ಕರ್ಕೊಂಬಂದಿರಮ್ಮ, ಯಾವುದೋ ಮಗು ಬಿದ್ದಿದೆ. ಆಗ ನನಗೆ ಬಹಳ ಬೇಜಾರಾಗಿದ್ದು, ಎಷ್ಟು ಗಮನಕ್ಕೆ ತಂದ್ರು ಈ ರೀತಿ ಇರ್ರೆಸ್ಪಾನ್ಸಿಬಲ್ ಮಾಡಿಬಿಟ್ರಲ್ಲ. ಒಂದು ಜೀವ ಹೊಟ್ಟೋಯ್ತಲ್ಲ. ಇವತ್ತು ವಾಪಸ್ ತರೋಕ್ಕಾಗುತ್ತಾ? ಇವತ್ತು ದುಡ್ಡು ಕೊಟ್ಟರೆ ಮಗು ಬರುತ್ತಾ? ಗೇಟ್ ಸರಿ ಮಾಡಿದ್ರೆ ಮಗು ಬರುತ್ತಾ? ನೀವೇ ಹೇಳಿ. ಅಷ್ಟು ಎಲ್ಲೂ ಏಟಾಗಿಲ್ಲ. ಇಲ್ಲಿ ಲೇಟ್ ಆಯಿತು, ಕಿವಿಯಿಂದ ರಕ್ತ ಬಂತು ಅಷ್ಟೇ. ಒಂದು 20 ನಿಮಿಷಕ್ಕೆ ಮಗು ಇಲ್ಲ. ಅಂದರೆ ಇವಿಷ್ಟು ಕೂಡ ಇಲ್ಲಿರುವಂಥ ಸ್ಥಳೀಯ ನಿವಾಸಿ ಮತ್ತು ಪೋಷಕರು ಹೇಳ್ತಾ ಇರುವಂಥದ್ದು. ಇವರು BBMP ಅಧಿಕಾರಿಗಳಿಗೆ ದೂರನ್ನ ಕೊಟ್ಟರೂ ಕೂಡ ಇವರು ಎಚ್ಚೆತ್ತುಕೊಳ್ಳದೆ ಇವತ್ತು ಅಮಾಯಕ ಒಬ್ಬ ಬಾಲಕನ ಸಾವಿಗೆ ಯಾರು ಕಾರಣ ಅನ್ನೋಂಥ ರೀತಿಯಲ್ಲಿ ಇವರು ಕೆಲಸ ಕೂಡ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.